Hello everyone, myself Sandhya Ennar, lecturer, Department of Mathematics, IDSG Government College, Chikamagaluru. So last class ಅಲ್ಲಿ ನಾವು ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ನ ನೇಚರ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ ಮೂವ್ ಆನ್ ಟು ದಿ ಸೆಕೆಂಡ್ ಒನ್, ಡಿಸ್ಕಸ್ ದಿ ನೇಚರ್ ಆಫ್ ದಿ ಸೀಕ್ವೆನ್ಸ್ xn when x is a real number. So here the given sequence is x to the power n and x is a real number. ಓಕೆ, ಸೊ ಇಲ್ಲಿ ಡೆಫಿನೆಟ್ ವ್ಯಾಲ್ಯೂ ಕೊಟ್ಟಿಲ್ಲ. ರಿಯಲ್ ನಂಬರ್ ಎಕ್ಸಿಗೆ ಡೆಫಿನೆಟ್ ವ್ಯಾಲ್ಯೂ ಕೊಟ್ಟಿಲ್ಲ. ಇಟ್ ಈಸ್ ಎ ರಿಯಲ್ ನಂಬರ್ ಅಂತ ಹೇಳಿದ್ದಾರೆ. ಫಾರ್ ಡಿಫ್ರೆಂಟ್ ವ್ಯಾಲ್ಯೂ ನಾವು ಎಕ್ಸಿಗೆ ಡಿಫ್ರೆಂಟ್ ವ್ಯಾಲ್ಯೂಸ್ನ ಕೊಟ್ಟು ಸೊ ಆ ವ್ಯಾಲ್ಯೂ ಅಟ್ ದಿ ಪಾಯಿಂಟ್ ಆ ಸೀಕ್ವೆನ್ಸ್ ಹೇಗೆ ಬಿಹೇವ್ ಮಾಡ್ತಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಾವು ಮೂವ್ ಆನ್ ಟು ದಿ ಸೊಲ್ಯೂಷನ್. ವಿ ಶಾಲ್ ಫೈಂಡ್ ದಿ ನೇಚರ್ ಆಫ್ ದಿ ಸೀಕ್ವೆನ್ಸ್ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಫಸ್ಟ್ ಕೇಸ್ ಕನ್ಸಿಡರ್ ಮಾಡೋಣ. ಫಸ್ಟ್ ಕೇಸಲ್ಲಿ mod x ಈಸ್ ಲೆಸ್ ದೆನ್ 1 ಅಂತ ತಗೊತೀವಿ. ಸೊ mod x ಈಸ್ ಲೆಸ್ ದೆನ್ 1 ಅಂದರೆ ಎಕ್ಸ್ ಗ್ರೇಟರ್ ದೆನ್ -1 ಆ್ಯಂಡ್ ಎಕ್ಸ್ ಈಸ್ ಲೆಸ್ ದೆನ್ 1 ಆಗಿರುತ್ತಲ್ವಾ. ದಟ್ ಈಸ್ -1 ಈಸ್ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 1. ಸೊ ಫಸ್ಟ್ಲಿ ನಾವೇನು ಮಾಡ್ತೀವಿ, ಪುಟ್ ಎಕ್ಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ತೀವಿ. 0 ಅಂತ ಕನ್ಸಿಡರ್ ಮಾಡಿದ್ರೆ ಕೊಟ್ಟಿರೋ ಸೀಕ್ವೆನ್ಸ್ x ಟು ದಿ ಪವರ್ n ಇರೋದ್ರಿಂದ ಎಕ್ಸಿಗೆ 0 ಪುಟ್ ಮಾಡಿದ್ರೆ 0 ಟು ದಿ ಪವರ್ n ಆಯಿತು. ಎಗೇನ್ ಏನಾಯಿತು, 0 ಆಯಿತು. 0 ಇಸ್ ಎ ಯುನಿಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ. ದೇರ್ ಫಾರ್ ದಿ ಗಿವನ್ ಸೀಕ್ವೆನ್ಸ್ ಏನಾಯಿತು, ಕನ್ವರ್ಜೆಂಟ್ ವೆನ್ ಎಕ್ಸ್ ಈಕ್ವಲ್ ಟು 0. ಓಕೆ, ವೆನ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ನಾಟ್ ಈಕ್ವಲ್ ಟು 0 ಆದರೆ mod x ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ದೇರ್ ಫೋರ್ mod x ಏನಾಯಿತು, ಲೆಸ್ ದೆನ್ 1 ಆಯಿತು. ಸೊ mod x ಈಸ್ ಲೆಸ್ ದೆನ್ 1 ಆದರೆ 1 ಬೈ mod x ಏನಾಗುತ್ತೆ, ಗ್ರೇಟರ್ ದೆನ್ 1. ಓಕೆ, ಸೊ 1 ಬೈ mod x ಈಸ್ ಗ್ರೇಟರ್ ದೆನ್ 1. ಸೊ 1 ಬೈ mod x ನ ವ್ಯಾಲ್ಯೂ ಗ್ರೇಟರ್ ದೆನ್ 1 ಬರ್ತಿದೆ. ದಟ್ಸ್ ವೈ ಲೆಟ್ 1 ಬೈ mod x ಈಕ್ವಲ್ ಟು 1 ಪ್ಲಸ್ y ಅಂತ ತಗೊತೀವಿ, ವೇರ್ y ಈಸ್ ಎನಿ ಪಾಸಿಟಿವ್ ನಂಬರ್. ಓಕೆ, ಇಲ್ಲಿ 1 ಬೈ mod x ನ ವ್ಯಾಲ್ಯೂ ಗ್ರೇಟರ್ ದೆನ್ 1 ಬರ್ತಿರೋದ್ರಿಂದ 1 ಬೈ mod x ಈಕ್ವಲ್ ಟು 1 ಪ್ಲಸ್ y ಅಂತ ತಗೊತಿದ್ದೀವಿ. y ಈಸ್ ಎನಿ ಪಾಸಿಟಿವ್ ನಂಬರ್. ಯಾಕೆ ಪಾಸಿಟಿವ್ ತಗೊತಿದ್ದೀವಿ ಅಂದರೆ, ನೆಗೆಟಿವ್ ತಗೊಂಡ್ರೆ 1 ಮೈನಸ್ y ಆದರೆ, ಸೊ 1ನಲ್ಲಿ ಸಮ್ ಕ್ವಾಂಟಿಟಿನ ನಾನು ಮೈನಸ್ ಮಾಡ್ತಿದ್ದೀನಿ ಅಂದರೆ, ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಅಂದರೆ ಬರೋ ವ್ಯಾಲ್ಯೂ ಏನಾಗುತ್ತೆ, ಲೆಸ್ ದೆನ್ 1 ಬರುತ್ತೆ. ಬಟ್ ನಮಗಿಲ್ಲಿ 1 ಬೈ mod x ಏನಿದೆ, ಗ್ರೇಟರ್ ದೆನ್ 1 ಇರೋದ್ರಿಂದ ಸೊ 1 ಬೈ mod x ನ 1 ಪ್ಲಸ್ y ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, ಸೊ ಕೊಟ್ಟಿರೋ ಸೀಕ್ವೆನ್ಸ್ ಯಾವ ಫಾರ್ಮಲ್ಲಿದೆ, ಎಕ್ಸ್ ಟು ದಿ ಪವರ್ n ಫಾರ್ಮಲ್ಲಿದೆ. ಸೊ ನನಗಿಲ್ಲಿ 1 ಬೈ mod x ಈಕ್ವಲ್ ಟು 1 ಪ್ಲಸ್ y ತಗೊಂಡಿದ್ದೀನಿ. mod x ನ ವ್ಯಾಲ್ಯೂ ಬೇಕಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ. mod x ಈಕ್ವಲ್ ಟು 1 ಬೈ 1 ಪ್ಲಸ್ y ಬಂತು. ಕೊಟ್ಟಿರೋ ಸೀಕ್ವೆನ್ಸ್ ಯಾವ ಫಾರ್ಮಲ್ಲಿದೆ, ಎಕ್ಸ್ ಟು ದಿ ಪವರ್ n ಇರೋದ್ರಿಂದ ಪವರ್ ರೈಸ್ ಮಾಡಿದ್ರೆ n. ಸೊ ದಿಸ್ ಈಸ್ 1 ಪವರ್ n ಈಸ್ ಅಗೇನ್ 1 ಪವರ್ n ಬರುತ್ತೆ. ಸೊ ದೇರ್ ಫೋರ್ mod x to the power n equal to 1 by 1 plus y whole to the power n. Okay, so which equal to 1 by, so by using the binomial theorem 1 plus y to the power n ಅನ್ನು 1 plus ny plus so on plus y to the power n ಅಂತ ಬರ್ಕೊತೀವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ನೋಡಿದ್ದೀವಿ. ದಿಸ್ ಇಸ್ ದ ಬೈನಾಮಿಯಲ್ ಥಿಯರಮ್. 1 ಪ್ಲಸ್ x ಹೋಲ್ ಟು ದಿ ಪವರ್ n ಇದ್ದರೆ, ಸೊ ವಿಚ್ ಈಕ್ವಲ್ ಟು 1 ಪ್ಲಸ್ nx ಪ್ಲಸ್ ಸೊ ಆನ್ ಪ್ಲಸ್ ಎಕ್ಸ್ ಟು ದಿ ಪವರ್ n ಬರ್ಕೊತೀವಿ ಅಲ್ವಾ. ಸೊ ಇಲ್ಲಿ ಎಕ್ಸ್ ಇದೆ, ಸೊ ಇಲ್ಲಿ ಏನಾಗಿದೆ, y ಇದೆ. ಸೊ ಎಕ್ಸ್ ಟರ್ಮ್ಸಿಗೆಲ್ಲ ವೈನ ಪುಟ್ ಮಾಡ್ಕೊಂಡಿದ್ದೀವಿ. 1 ಬೈ 1 ಪ್ಲಸ್ ny ಪ್ಲಸ್ ಸೊ ಆನ್ ಪ್ಲಸ್ y ಟು ದಿ ಪವರ್ n ಬೈ ಬೈನಾಮಿಯಲ್ ಥಿಯರಮ್. ಸೊ ನಾವಿವಾಗ ಬಿಹೇವಿಯರ್ ಆಫ್ ದಿ ಸೀಕ್ವೆನ್ಸ್ನ ಡಿಸ್ಕಸ್ ಮಾಡಬೇಕಂದ್ರೆ ನಮಗೆ ಅದ್ರ ಲಿಮಿಟ್ ಪಾಯಿಂಟ್ ಸಿಗಬೇಕು. ವಿ ನೋ ದಟ್ ದಿ ಡೆಫಿನೇಷನ್ ಆಫ್ ದಿ ಲಿಮಿಟ್ ಪಾಯಿಂಟ್ ಅಲ್ವಾ. ಸೊ ಒಂದು ಸೀಕ್ವೆನ್ಸಿಗೆ ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ ಅಂದರೆ ಒಂದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಫಾರ್ ಎವರಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟಿಜರ್ m ಸಚ್ ದಟ್ mod xn ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಆಲ್ n ಗ್ರೇಟರ್ ದೆನ್ m. ರೈಟ್. ಸೊ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಈ ಸೀಕ್ವೆನ್ಸಿಗೆ ಎಲ್ ಇಸ್ ದಿ ಲಿಮಿಟ್ ಪಾಯಿಂಟ್ ಅಂತ ಆಗುತ್ತೆ. ನಮಗಿಲ್ಲಿ ಕೊಟ್ಟಿರೋ ಸೀಕ್ವೆನ್ಸ್ ಯಾವುದು, ಎಕ್ಸ್ ಟು ದಿ ಪವರ್ n. ಸೊ ನಾನು ಈ ಟರ್ಮ್ನ mod xn mod xn ಮೈನಸ್ 0 ಅಂತ ಬರ್ಕೋಬೋದು ಅಲ್ವಾ. ಸೊ ಏನು ಚೇಂಜ್ ಆಗೋಲ್ಲ. mod x ಪವರ್ n ಮೈನಸ್ 0 ಇಸ್ ಅಗೇನ್ ಈಕ್ವಲ್ ಟು mod x ಟು ದಿ ಪವರ್ n ಆಗುತ್ತೆ. ಓಕೆ, ಸೊ mod x ಟು ದಿ ಪವರ್ n ಮೈನಸ್ 0 ಈಸ್ ಲೆಸ್ ದೆನ್ ಎಪ್ಸಿಲಾನ್ ಅಂತ ಪ್ರೂವ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ ಆಫ್
ಎಕ್ಸ್ ಟು ದಿ ಪವರ್ ಎನ್ನಿಗೆ 0 ಇಸ್ ದಿ ಲಿಮಿಟ್ ಪಾಯಿಂಟ್ ಅಂತ ಆಗುತ್ತೆ ಅಲ್ವಾ. ಓಕೆ, ಸೊ ನಾವು mod x to the power n minus 0 equal to mod x to the power n. ಸೊ ಆ ವ್ಯಾಲ್ಯೂನ ನಾವು ಬರ್ಕೊಂಡಿದ್ದೀವಿ. ಸೊ ದಿಸ್ ವ್ಯಾಲ್ಯೂ ಈಸ್ ಲೆಸ್ ದೆನ್ 1 by ny, ರೈಟ್. ಯಾಕೆಂದರೆ ಸೊ ಇಲ್ಲಿ ಸಮ್ ಆಫ್ n ಟರ್ಮ್ ಇದೆ, ನಾನಿಲ್ಲಿ ಸಿಂಗಲ್ ಟರ್ಮ್ ತೊಗೊತಿದ್ದೀವಿ. ಓಕೆ, ಡಿನಾಮಿನೇಟರಲ್ಲಿ ಲಾರ್ಜರ್ ಟರ್ಮ್ ಇದ್ದರೆ ಏನಾಗುತ್ತೆ, ಆ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅಲ್ವಾ. ಇಲ್ಲಿ ಸಿಂಗಲ್ ಟರ್ಮ್ ತೊಗೊತಿದ್ದೀನಿ. ಈ ಕ್ವಾಂಟಿಟಿನ ನೋಡಿದ್ರೆ ದಿಸ್ ಒನ್ ಈಸ್ ಸ್ಮಾಲರ್ ಒನ್, ಹೌದು ತಾನೆ. ಸೊ ಅಂದರೆ ಇವಾಗ 1/24 ಈಸ್ ಲೆಸ್ ದೆನ್ 1/8 ಅಲ್ವಾ. ಸೊ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಇದೇನಾಯಿತು, ಲೆಸ್ ದೆನ್ ದಿಸ್ ಒನ್, ರೈಟ್. ಬೈ ಯೂಸಿಂಗ್ ದಟ್ ಈ ಕ್ವಾಂಟಿಟಿ ಏನಾಯ್ತು ನನಗೆ ಲೆಸ್ ದೆನ್ 1/ny ಆಯಿತು. ಸೊ ಲೆಸ್ ದೆನ್ 1/ny ಆದರೆ ಈ ಕ್ವಾಂಟಿಟಿ ನನಗೆ ಲೆಸ್ ದೆನ್ ಎಪ್ಸಿಲಾನ್ ಬಂದರೆ ಏನಾಗುತ್ತೆ, ಕಂಡೀಷನ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಬೈ ಡೆಫಿನೇಷನ್ ನಾವು ಹೇಳ್ಬೋದು. ಓಕೆ, ಸೊ ಈ ಕ್ವಾಂಟಿಟಿ ಏನಿದೆ ದಿ ಕ್ವಾಂಟಿಟಿ 1/ny ಇಸ್ ಲೆಸ್ ದೆನ್ ಎಪ್ಸಿಲಾನ್ ಆಗಿರುತ್ತೆ ವೆನ್ ಎವರ್, ಯಾವಾಗ ಅಂದರೆ ಫಾರ್ ಆಲ್ n ಗ್ರೇಟರ್ ದೆನ್ 1/ε. ಓಕೆ, ಸೊ ಅದು ಹೇಗೆ ತೊಗೊಂಡ್ವಿ n ಗ್ರೇಟರ್ ದೆನ್ 1/ε ಅಂದರೆ, ಸೊ 1/ny ಲೆಸ್ ದೆನ್ ಎಪ್ಸಿಲಾನ್ ಆದರೆ ಸೊ 1/n ಲೆಸ್ ದೆನ್ ಎಪ್ಸಿಲಾನ್ ಆಗುತ್ತೆ. ಸೊ n ಏನಾಯಿತು, ಗ್ರೇಟರ್ ದೆನ್ 1/ε. n ಗ್ರೇಟರ್ ದೆನ್ 1/ε ಇದ್ದರೆ 1/ny ಈಸ್ ಲೆಸ್ ದೆನ್ ಎಪ್ಸಿಲಾನ್ ಆಗುತ್ತೆ. ಓಕೆ, ದಿ ಕ್ವಾಂಟಿಟಿ 1/ny ಈಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಆಲ್ n ಗ್ರೇಟರ್ ದೆನ್ 1/ε. By the definition of the limit of a sequence, we know that mod xn minus l less than epsilon for all n greater than m, where m is any integer. So but ನನಗಿಲ್ಲಿ 1/ε ಬರ್ತಿದೆ. ಫಾರ್ ದಟ್ ರೀಸನ್ ಲೆಟ್ m be the nearest positive integerನ ಕನ್ಸಿಡರ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಲೆಸ್ ದೆನ್ 1/ε. ಅಂದರೆ we are equating 1/ε to m. So this implies mod xn minus 0 1/ny ನಾವು ಲೆಸ್ ದೆನ್ ಎಪ್ಸಿಲಾನ್ ತಗೊಂಡಿದ್ದೀವಿ. mod xn minus 0 ಲೆಸ್ ದೆನ್ ಎಪ್ಸಿಲಾನ್ ಆಯಿತು, ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಆಲ್ n ಗ್ರೇಟರ್ ದೆನ್, ವಿ ಆರ್ ಈಕ್ವೇಟಿಂಗ್ 1/ε ಈಕ್ವಲ್ ಟು ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ತಗೊತಿದ್ದೀವಿ. ಸೊ ಫಾರ್ ಆಲ್ n ಗ್ರೇಟರ್ ದೆನ್ m. ದಿಸ್ ಈಸ್ ದಿ ಕಂಡೀಷನ್ ಫಾರ್ ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಸೊ x ಪವರ್ n ಸೀಕ್ವೆನ್ಸಿಗೆ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ, ದಟ್ ಲಿಮಿಟ್ ಈಸ್ 0. therefore limit n tends to infinity xn equal to 0. So 0 is the unique and finite value ಅಲ್ವಾ. therefore the given sequence ಏನಾಯಿತು, convergent whenever mod x is less than 1. ಓಕೆ, ಸೊ ಇಲ್ಲಿ ನಾನು mod x ಲೆಸ್ ದೆನ್ 1 ತಗೊಂಡ್ರೆ ನಮಗೆ ಸಿಗೋ ಸೀಕ್ವೆನ್ಸ್ ಏನಾಗ್ತಿದೆ, ಆ ಸೀಕ್ವೆನ್ಸ್ ಕೊಟ್ಟಿರೋ ಸೀಕ್ವೆನ್ಸ್ x ಟು ದಿ ಪವರ್ n ಏನಿದೆ ದಟ್ ಈಸ್ ಕನ್ವರ್ಜೆಂಟ್ ಅಂತ ಆಯಿತು. ನಾವು ಮೂವ್ ಆನ್ ಟು ದಿ second case, second one. So here let mod x equal to 1. ಫಸ್ಟ್ ಕೇಸಲ್ಲಿ mod xನ ಲೆಸ್ ದೆನ್ 1 ತಗೊಂಡಿದ್ವಿ, mod x ಈಕ್ವಲ್ ಟು 1 ತಗೊತಾ ಇದ್ದೀವಿ. mod x ಈಕ್ವಲ್ ಟು 1 ತಗೊಂಡ್ರೆ x ಈಕ್ವಲ್ ಟು 1 ಆಗಿರುತ್ತೆ ಆರ್ x ಈಕ್ವಲ್ ಟು -1 ಆಗಿರುತ್ತೆ. ನಾವು ಪುಟ್ x ಈಕ್ವಲ್ ಟು 1 ತಗೊತೀನಿ ಫಸ್ಟ್ ಕಂಡೀಷನ್. x ಈಕ್ವಲ್ ಟು 1 ತಗೊಂಡ್ರೆ ಈ ಸೀಕ್ವೆನ್ಸ್ ಯಾವ ಫಾರ್ಮಲ್ಲಿದೆ, x ಟು ದಿ ಪವರ್ n ಫಾರ್ಮಲ್ಲಿದೆ ಅಲ್ವಾ. ಸೊ x ಟು ದಿ ಪವರ್ n ಫಾರ್ಮಲ್ಲಿದೆ ಸೀಕ್ವೆನ್ಸ್ ಅಂದರೆ ಎಕ್ಸಿಗೆ 1ಇಂದ ರಿಪ್ಲೇಸ್ ಮಾಡಿದ್ರೆ 1 ಟು ದಿ ಪವರ್ n ಆಯಿತು. 1 ಪವರ್ n ಅಂದರೆ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ 1 ಟು ದಿ ಪವರ್ n ಏನಾಗುತ್ತೆ ಅಗೇನ್ 1. ಸೊ 1 ಈಸ್ ಯುನಿಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ. therefore the sequence is convergent when x equal to 1. now put x equal to -1. ಸೊ ಎಕ್ಸಿಗೆ -1 ಕೊಟ್ಟರೆ ಸೀಕ್ವೆನ್ಸ್ ಏನು x ಟು ದಿ ಪವರ್ n -1 ಟು ದಿ ಪವರ್ n ಆಯಿತು. ಎನ್ನಿಗೆ 1 ಕೊಟ್ಟರೆ -1, 2 ಕೊಟ್ಟರೆ +1, 3 ಕೊಟ್ಟರೆ -1, ಸೊ ಆನ್. ಸೊ ಲಿಮಿಟ್ ಪಾಯಿಂಟ್ ಏನಾಗ್ತಿದೆ, -1 +1 -1 +1 ಅಂದರೆ ಇಟ್ ಲೈಸ್ ಬಿಟ್ವೀನ್ +1 ಆ್ಯಂಡ್ -1. ಏನಾಯಿತು, ಸೀಕ್ವೆನ್ಸ್ ಆಸಿಲೇಟ್ಸ್ ಆಯಿತು ಬಿಟ್ವೀನ್ 1 ಆ್ಯಂಡ್ -1 ವೆನ್ x ಈಕ್ವಲ್ ಟು -1. ಕೇಸ್ ಸೆಕೆಂಡಲ್ಲಿ ನಾವು mod x ಈಕ್ವಲ್ ಟು 1 ತಗೊಂಡ್ರೆ x ಈಕ್ವಲ್ ಟು 1 ಪುಟ್ ಮಾಡಿದಾಗ ಸೀಕ್ವೆನ್ಸ್ ನಮಗೆ ಕನ್ವರ್ಜೆಂಟ್ ಅಂತ ಸಿಕ್ತು.
ಎಕ್ಸ್ ಈಕ್ವಲ್ ಟು -1 ಪುಟ್ ಮಾಡಿದಾಗ ಕೊಟ್ಟಿರೋ ಸೀಕ್ವೆನ್ಸ್ ಎಕ್ಸ್ ಟು ದಿ ಪವರ್ ಎನ್ ಇದೆ, ವಿಚ್ ಈಸ್ ಅನ್ ಆಸಿಲೇಟರಿ ಸೀಕ್ವೆನ್ಸ್, ಆಸಿಲೇಟ್ಸ್ ಬಿಟ್ವೀನ್ +1 ಆ್ಯಂಡ್ -1. ಫೈನೈಟ್ ವ್ಯಾಲ್ಯೂ ಮಧ್ಯ ಅದು ಆಸಿಲೇಟ್ ಆಗ್ತಾ ಇದೆ ಅಂದರೆ ದಟ್ ಸೀಕ್ವೆನ್ಸ್ ಈಸ್ ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್ ಅಂತ ಸಿಕ್ತು. ನಾವು ಮೂವ್ ಆನ್ ಟು ದಿ ಥರ್ಡ್ ಕೇಸ್. ಥರ್ಡ್ ಒನ್, ಕೇಸ್ ಥರ್ಡ್. ಸೊ ಇಲ್ಲೇನು ಮಾಡ್ತಿದ್ದೀವಿ, mod x ಈಸ್ ಗ್ರೇಟರ್ ದೆನ್ 1 ಅಂತ ಕನ್ಸಿಡರ್ ಮಾಡಿದ್ವಿ. ಸೊ mod x ಈಸ್ ಗ್ರೇಟರ್ ದೆನ್ 1, 1/mod x ಏನಾಗುತ್ತೆ, ಲೆಸ್ ದೆನ್ 1. ಓಕೆ, ಲೆಟ್ ಟೇಕ್ y ಅಂತ ಒಂದು ಫಂಕ್ಷನ್ನ ಕನ್ಸಿಡರ್ ಮಾಡ್ತಿದ್ದೀವಿ ವಿತ್ y ಈಕ್ವಲ್ ಟು 1/x ಅಂತ. ಸೊ ನಾನಿವಾಗ ಮಾಡ್ ಅಪ್ಲೈ ಮಾಡಿದ್ರೆ ಏನಾಯಿತು, mod y ಈಕ್ವಲ್ ಟು mod 1/mod x. ಸೊ mod x ಏನಾಯಿತು, ವಿಚ್ ಈಸ್ ಲೆಸ್ ದೆನ್ 1. ಬೈ ಫಸ್ಟ್ ಕೇಸಲ್ಲಿ ನಾವೇನು ಪ್ರೂವ್ ಮಾಡಿದ್ದೀವಿ, ಎಕ್ಸ್ ಟು ದಿ ಪವರ್ n ಟೆನ್ಸ್ ಟು 0 ಅಲ್ವಾ, ಎಕ್ಸ್ ಟು ದಿ ಪವರ್ n ಟೆನ್ಸ್ ಟು 0. ಸೊ ನೌ this implies y to the power n tends to 0 as n tends to infinity. ಬೈ ಕೇಸ್ 1 ನಾವೇನು ಪ್ರೂವ್ ಮಾಡಿದ್ದೀವಿ, ಎಕ್ಸ್ ಟು ದಿ ಪವರ್ n ಟೆನ್ಸ್ ಟು 0 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ, ನಮಗೆ ವ್ಯಾಲ್ಯೂ ಸಿಕ್ಕಿದೆ. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ಸೊ ಇಲ್ಲಿ y ಏನಾಯಿತು, y ಲೆಸ್ ದೆನ್ 1 ಆಯ್ತಲ್ವಾ, mod y ಈಸ್ ಲೆಸ್ ದೆನ್ 1 ಆದರೆ ಏನಾಗುತ್ತೆ, y ಟು ದಿ ಪವರ್ n ಟೆನ್ಸ್ ಟು 0 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ, ರೈಟ್. ಅಲ್ಲಿ ಫಸ್ಟ್ ಕಂಡೀಷನಲ್ಲಿ y ಬದಲು ಏನಿತ್ತು, mod x ಲೆಸ್ ದೆನ್ 1 ಇದ್ದಾಗ ಎಕ್ಸ್ ಟು ದಿ ಪವರ್ n ಟೆನ್ಸ್ ಟು 0 ಅಲ್ವಾ. ಸೊ ಅದೇ ಥರ ಇಲ್ಲಿ ಎಕ್ಸ್ ಬದಲು ವೇರಿಯೇಬಲ್ y ಇದೆ ಅಷ್ಟೇ, mod y ಲೆಸ್ ದೆನ್ 1, ಇಲ್ಲಿ mod y ಲೆಸ್ ದೆನ್ 1 ಸಿಗ್ತಾ ಇದೆ ಅಂದರೆ y ಟು ದಿ ಪವರ್ n ಟೆನ್ಸ್ ಟು 0 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ದಿಸ್ ಇಂಪ್ಲೈಸ್ ನಾವಿಲ್ಲಿ y ಈಕ್ವಲ್ ಟು 1/x ಅಂತ ಕನ್ಸಿಡರ್ ಮಾಡಿದ್ದೀನಿ. ಬೈ ಯೂಸಿಂಗ್ ದಿಸ್ x ಈಕ್ವಲ್ ಟು 1/y ಆಯಿತು. ನಮಗೆ ಕೊಟ್ಟಿರೋ ಸೀಕ್ವೆನ್ಸ್ ಯಾವ ಫಾರ್ಮಲ್ಲಿದೆ, ಎಕ್ಸ್ ಟು ದಿ ಪವರ್ n, ಸೊ ಪವರ್ ರೈಸ್ ಮಾಡಿದ್ರೆ y ಟು ದಿ ಪವರ್ n ಆಯಿತು. ಸೊ ಇಲ್ಲಿ y ಟು ದಿ ಪವರ್ n ಟೆನ್ಸ್ ಟು 0 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಎನಿಥಿಂಗ್ ಬೈ 0 ಏನಾಯಿತು, ಟೆನ್ಸ್ ಟು ಇನ್ಫಿನಿಟಿ, ಕ್ವಾಂಟಿಟಿ ಪಾಸಿಟಿವ್ ಇರೋದ್ರಿಂದ ಪ್ಲಸ್ ಇನ್ಫಿನಿಟಿಗೆ ಟೆಂಡ್ ಆಯಿತು. ಸೊ ಎಕ್ಸ್ ಎನ್ ಈಕ್ವಲ್ ಟು 1/y ಟು ದಿ ಪವರ್ n ಟೆನ್ಸ್ ಟು ಪ್ಲಸ್ ಇನ್ಫಿನಿಟಿ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಇಟ್ ಟೆಂಡಿಂಗ್ ಟು ಪ್ಲಸ್ ಇನ್ಫಿನಿಟಿ ಅಂದರೆ ದಿ ಗಿವನ್ ಸೀಕ್ವೆನ್ಸ್ ಏನಾಗಿರುತ್ತೆ, ಡೈವರ್ಜೆಂಟ್ ಆಗಿರುತ್ತೆ ಯಾವಾಗ mod x ಈಸ್ ಗ್ರೇಟರ್ ದೆನ್ 1. ಓಕೆ, ಸೊ ಇಲ್ಲಿ ಫಸ್ಟ್ ಕೇಸಲ್ಲಿ ನಾನು ಎಕ್ಸ್ ಈಕ್ವಲ್ ಟು mod x ಈಸ್ ಲೆಸ್ ದೆನ್ 1 ತಗೊಂಡಾಗ ಸೀಕ್ವೆನ್ಸ್ ಕನ್ವರ್ಜೆಂಟ್ ಬಂತು. ಅದೇ ಥರ ಸೆಕೆಂಡ್ ಕೇಸಲ್ಲಿ mod x ಈಕ್ವಲ್ ಟು 1 ತಗೊಂಡಾಗ ಎಕ್ಸನ್ನು ಒಂದ್ಸಲ 1 ಪುಟ್ ಮಾಡಿದಾಗ ಕನ್ವರ್ಜೆನ್ಸ್ ಸಿಕ್ತು, ಎಕ್ಸ್ ಈಕ್ವಲ್ ಟು -1 ಪುಟ್ ಮಾಡಿದಾಗ ಆಸಿಲೇಟರಿ, ಫೈನೈಟ್ಲಿ ಆಸಿಲೇಟರಿ ಅಂತ ಸಿಕ್ತು. ಥರ್ಡ್ ಕೇಸಲ್ಲಿ mod x ಗ್ರೇಟರ್ ದೆನ್ 1 ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲೇನಾಯಿತು, ಸೀಕ್ವೆನ್ಸ್ ಈಸ್ ಡೈವರ್ಜೆಂಟ್ ಆ್ಯಂಡ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಅಂತ ಸಿಕ್ತು. ದೇರ್ ಫೋರ್ ಕೊಟ್ಟಿರೋ ಸೀಕ್ವೆನ್ಸ್ ಯಾವುದು, ಎಕ್ಸ್ ಟು ದಿ ಪವರ್ n ಈಸ್ ಕನ್ವರ್ಜೆಂಟ್ ವೆನ್ mod x, ಇಲ್ಲಿ n ಬೇಡ, ಎಕ್ಸ್ ಎನ್ ಬೇಡ, mod x ಲೆಸ್ ದೆನ್ 1 ಆ್ಯಂಡ್ ಎಕ್ಸ್ ಈಕ್ವಲ್ ಟು 1 ಆ್ಯಂಡ್ ಆಸಿಲೇಟ್ಸ್ ವೆನ್ ಎಕ್ಸ್ ಈಕ್ವಲ್ ಟು -1 ಆ್ಯಂಡ್ ಡೈವರ್ಜಸ್ ವೆನ್, ಅಗೇನ್ ಇಲ್ಲಿ n ಬೇಡ, ಡೈವರ್ಜಸ್ ವೆನ್ mod x ಈಸ್ ಗ್ರೇಟರ್ ದೆನ್ 1. ಓಕೆ, ಸೊ ಕೊಟ್ಟಿರೋ ಸೀಕ್ವೆನ್ಸಿಗೆ ಎಕ್ಸಿಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಟು ಅದು ಹೇಗೆ ಬಿಹೇವ್ ಮಾಡ್ತಿದೆ, ಎಕ್ಸ್ ಯಾವ ವ್ಯಾಲ್ಯೂ, ಎಕ್ಸಿಗೆ ನಾವು ಯಾವ ವ್ಯಾಲ್ಯೂ ಕೊಟ್ಟಾಗ ಸೀಕ್ವೆನ್ಸ್ ಹೇಗೆ ಬಿಹೇವ್ ಮಾಡ್ತಿದೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಸೊ ದಿಸ್ ಈಸ್ ವಾಟ್ ನೇಚರ್ ಆಫ್ ದಿ ಸೀಕ್ವೆನ್ಸ್ ಎಕ್ಸ್ ಟು ದಿ ಪವರ್ n. Now move on to the next one sequence. Discuss the nature of the sequence nth root n or n to the power 1/n. So before going to the solution, consider the given sequence n to the power 1/n. Okay, ಸೊ n to the power 1/nಗೆ n ಗೆ ವ್ಯಾಲ್ಯೂಸ್ ಕೊಡ್ತಾ ಹೋದರೆ n ಗೆ 1 ಕೊಟ್ಟರೆ 1 to the power 1/1 is 1, 2 ಕೊಟ್ಟರೆ 2 to the power 1/2 ಅಂದರೆ √2 ವ್ಯಾಲ್ಯೂ ಇಸ್ 1.41, 3 ಕೊಟ್ಟರೆ 3 to the power 1/3 ದಟ್ ಈಸ್ 1.44, ಸೊ ಆನ್. ಸೊ ನಾವಿಲ್ಲಿ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ನೋಡಿದ್ರೆ n to the power 1/n ವ್ಯಾಲ್ಯೂ
ಗ್ರೇಟರ್ ದ್ಯಾನ್ 1 ಅಲ್ವಾ. ಸೊ n⁴1/n ಸೀಕ್ವೆನ್ಸ್ನ ವ್ಯಾಲ್ಯೂ ಏನಾಗಿದೆ, ಗ್ರೇಟರ್ ದೆನ್ 1 ಬರ್ತಿದೆ, ವಿಚ್ ಈಸ್ ಗ್ರೇಟರ್ ದೆನ್ 1. ಓಕೆ, ನಾವು ಮೂವ್ ಆನ್ ಟು ದಿ ಸೊಲ್ಯೂಷನ್. ಲೆಟ್ n⁴1/n ಈಕ್ವಲ್ ಟು 1 ಪ್ಲಸ್ h. ಯಾಕೆ ನಾವು ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ, ನಾವು n⁴1/n ಟರ್ಮ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋದರೆ ಆ ಟರ್ಮ್ಸ್ ಎಲ್ಲ ಏನಾಗಿದೆ, ಗ್ರೇಟರ್ ದೆನ್ 1 ಅಂದರೆ 1 ಪ್ಲಸ್ ಸಮಥಿಂಗ್ ಫಾರ್ಮಲ್ಲಿದೆ, ದಟ್ ಈಸ್ ಹೆಚ್. ಸೊ ಹೆಚ್ ಏನಾಗಿರುತ್ತೆ ಇಲ್ಲಿ, ಪಾಸಿಟಿವ್ ನಂಬರ್, ಹೆಚ್ ಈಸ್ ಗ್ರೇಟರ್ ದೆನ್ 0. ಓಕೆ, n⁴1/n ಈಕ್ವಲ್ ಟು 1 ಪ್ಲಸ್ ಹೆಚ್ ಇದೆ. ಪವರ್ನ ರೈಸ್ ಮಾಡಿದ್ರೆ ಏನಾಯಿತು, n ಪವರ್ ರೈಸ್ ಮಾಡಿದ್ರೆ ಇಲ್ಲಿ 1/n ಇದೆ, 1/n ಇಂಟು n ಗೆಟ್ ಕ್ಯಾನ್ಸಲ್. ಹಿಯರ್ 1 plus h whole to the power n. So again it is in the form of binomial expansion. So binomial expansion we already know alva, equal to 1 plus nx by 1 factorial plus so on. So by using that, already ನಾವು standard sequence ಅಲ್ಲಿ first one n1 plus 1/n whole to the power n ಅಲ್ಲಿ binomial expansion ನ ಡಿಸ್ಕಸ್ ಮಾಡಿದ್ದೀವಿ. By using that ನಾವಿಲ್ಲಿ ಡೈರೆಕ್ಟಾಗಿ 1 ಪ್ಲಸ್ ಹೆಚ್ ಹೋಲ್ ಟು ದಿ ಪವರ್ n ಈಕ್ವಲ್ ಟು 1 ಪ್ಲಸ್ nh ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ n ಇಂಟು n ಮೈನಸ್ 1 ಇಂಟು h ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಸೊ ಆನ್ ಪ್ಲಸ್ h ಟು ದಿ ಪವರ್ n ಬೈ n ಫ್ಯಾಕ್ಟೋರಿಯಲ್. ಸೊ ದಿಸ್ ಸಿಂಪ್ಲೈಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ n ಈಸ್ ಗ್ರೇಟರ್ ದೆನ್ n ಇಂಟು n ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು h ಸ್ಕ್ವೇರ್. ಈ ಕಂಡೀಷನ್ನ ಕನ್ಸಿಡರ್ ಮಾಡ್ಕೊಂಡ್ವಿ. ಸೊ ಕನ್ಸಿಡರ್ ದಿಸ್ ಒನ್. ಯಾಕೆಂದರೆ n ಗ್ರೇಟರ್ ದೆನ್ n ಇಂಟು n ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು ಹೆಚ್ ಸ್ಕ್ವೇರ್ ಸ್ಯಾಟಿಸ್ಫೈ ಆಗುತ್ತೆ. ಎನ್ನಿಗೆ 1 ಕೊಟ್ಟರೆ 1 ಗ್ರೇಟರ್ ದೆನ್ 1 ಇಂಟು 1 ಮೈನಸ್ 1 ಅಂದರೆ 0 ಆಯಿತು. 1 ಗ್ರೇಟರ್ ದೆನ್ 1 ಸ್ಯಾಟಿಸ್ಫೈ ಆಗ್ತಿದೆ ಅಲ್ವಾ. ಅದಕ್ಕೆ ನಾನು ಸೆಕೆಂಡ್ ಟರ್ಮನ್ನು ಕನ್ಸಿಡರ್ ಮಾಡಿದ್ದೀವಿ. ಏನು, n ಈಸ್ ಗ್ರೇಟರ್ ದೆನ್ n ಇಂಟು n ಮೈನಸ್ 1 ಹೆಚ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್. ಇಫ್ ಐ ಕನ್ಸಿಡರ್ ಫಸ್ಟ್ ಟರ್ಮ್ನ ಕನ್ಸಿಡರ್ ಮಾಡಿಕೊಂಡೆ ಅಂದ್ಕೊಳ್ಳಿ ಇದು. So n is greater than nh by 1 factorial. So 1 is greater than 1 equal to alva, greater than 1 satisfy ಆಗಲ್ಲ. ಓಕೆ, h is any ನಂಬರ್ ಆಗುತ್ತೆ. ಇಫ್ h is ನಾನು 0 ಕೊಟ್ಟರೆ 1 is greater than 0 ಸ್ಯಾಟಿಸ್ಫೈ ಆಗುತ್ತೆ. ಹೆಚ್ಚಿನ 1 ಕೊಟ್ಟರೆ ಫೇಲ್ ಆಗಿಬಿಡುತ್ತೆ ಕಂಡೀಷನ್. ದಟ್ಸ್ ವೈ ಫಸ್ಟ್ ಟರ್ಮ್ನ ಕನ್ಸಿಡರ್ ಮಾಡಿಲ್ಲ. ಅದೇ ಥರ ಸೆಕೆಂಡ್ ಟರ್ಮ್ ತೊಗೊಂಡ್ರೆ 1 ಪ್ಲಸ್ nh ತೊಗೊಂಡ್ರು ಎನ್ನಿಗೆ ವ್ಯಾಲ್ಯೂ ಕೊಟ್ಟು ನೋಡಿದ್ರೆ ನಾವು ತಗೊಂಡಿರೋ ಕಂಡೀಷನ್ ಏನಾಗುತ್ತೆ, ಫೇಲ್ ಆಗುತ್ತೆ. ಸೊ ಇಲ್ಲೇನು ನಾವು ತಗೊತಾ ಇದ್ದೀವಿ, n ಇಸ್ ಗ್ರೇಟರ್ ದೆನ್ n ಇಂಟು n ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು ಹೆಚ್ ಸ್ಕ್ವೇರ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಿಯರ್ n ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಟರ್ಮ್ ಏನು ಉಳಿಯುತ್ತೆ, n ಗೆಟ್ ಕ್ಯಾನ್ಸಲ್ ಆದರೆ 1 ಗ್ರೇಟರ್ ದೆನ್ n ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು ಹೆಚ್ ಸ್ಕ್ವೇರ್ ಉಳಿಯುತ್ತೆ. 2 ಫ್ಯಾಕ್ಟೋರಿಯಲ್ ಈಸ್ ಅಗೈನ್ 2. ಈ ಕಡೆ ಇದು ಮಲ್ಟಿಪ್ಲೈ ಮಾಡಿಕೊಂಡ್ರೆ, ಶಿಫ್ಟ್ ಮಾಡಿಕೊಂಡ್ರೆ 2 ಬೈ n ಮೈನಸ್ 1 ಏನಾಯಿತು, ಗ್ರೇಟರ್ ದೆನ್ ಹೆಚ್ ಸ್ಕ್ವೇರ್ ಆಯಿತು. ಶಿಫ್ಟ್ ಮಾಡಿಕೊಂಡೆ ಈ ಟರ್ಮ್ನ. ಸೊ ದಟ್ ಇಂಪ್ಲೈಸ್ 2 ಬೈ n ಮೈನಸ್ 1 ಗ್ರೇಟರ್ ದೆನ್ ಹೆಚ್ ಸ್ಕ್ವೇರ್. ಸೊ ಹೆಚ್ ಸ್ಕ್ವೇರ್ ಏನಾಯಿತು, ಲೆಸ್ ದೆನ್ 2 ಬೈ n ಮೈನಸ್ 1. ಹೆಚ್ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡಿ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿದ್ರೆ h is less than square root of 2 by n minus 1. Now apply the limit n tends to infinity, h is less than limit n tends to infinity. This term as n tends to infinity 2 by n minus 1 ಇದೆ. nಗೆ ಇನ್ಫಿನಿಟಿ ಕೊಟ್ಟರೆ ಈ ಟರ್ಮ್ ಏನಾಗುತ್ತೆ, 0 ಟೆಂಡ್ ಆಯಿತು. ಆ್ಯಸ್ n tends to infinity h tends to 0, ಯಾಕಂದರೆ h is ಗ್ರೇಟರ್ ದೆನ್ 0 ಇದೆ ಇಲ್ಲಿ ನಾನು ಕನ್ಸಿಡರ್ ಮಾಡಿರೋ ಟರ್ಮು. ವಿಚ್ ಈಸ್ ಲೆಸ್ ದೆನ್ 0 ಆಗೋಕ್ಕಂತೂ ಆಗಲ್ಲ. ಗ್ರೇಟರ್ ದೆನ್ 0 ಆ್ಯಂಡ್ ಟೆಂಡಿಂಗ್ ಟು 0 ಅಂದರೆ h ಟೆನ್ಸ್ ಟು 0. ಸೊ h ಟೆನ್ಸ್ ಟು 0 ಅಂತ ನಮಗೆ ವ್ಯಾಲ್ಯೂ ಸಿಕ್ತು ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ನಾವೇನು ತಗೊಂಡಿದ್ದೀವಿ, n⁴1/n ಈಕ್ವಲ್ ಟು 1 ಬೈ ಹೆಚ್, ಸಾರಿ 1 ಪ್ಲಸ್ ಹೆಚ್. ನಾವು ಅಪ್ಲೈ ದಿ ಲಿಮಿಟ್. ಸೊ ದೇರ್ ಫಾರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, n⁴1/n ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ ಹೆಚ್. So by this condition, as n tends to infinity, h tends to 0.
h 0 ಆದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಉಳಿತು. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಟು ದಿ ಪವರ್ 1 ಬೈ n ಈಕ್ವಲ್ ಟು 1. ಸೊ 1 ಏನು, 1 ಈಸ್ ಆ್ಯನ್ ಯುನೀಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ. ಸೊ ನಮಗೆ ಸಿಗ್ತಾ ಇರೋ ನಮಗೇನು ಕೊಟ್ಟಿರೋ ಸೀಕ್ವೆನ್ಸಿಗೆ ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ ಆ್ಯಂಡ್ ಎಕ್ಸಿಸ್ಟ್ ಆಗ್ತಿರೋ ಲಿಮಿಟು ಫೈನೈಟ್ ಆ್ಯಂಡ್ ಯುನೀಕ್ ವ್ಯಾಲ್ಯೂ ಆದರೆ ದ ಗಿವನ್ ಸೀಕ್ವೆನ್ಸ್ ಏನಾಯಿತು, ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಿಂಗ್ ಟು ದಿ ಲಿಮಿಟ್ ಪಾಯಿಂಟ್ ಏನು ಸಿಗ್ತಿದೆ 1. ಓಕೆ, ಸೊ ಇಲ್ಲಿ ಈ ಏನು ಥರ್ಡ್ ಒಂದು ಸೀಕ್ವೆನ್ಸ್ ಇದೆ. ಸೊ ಇದು ಆ್ಯಂಡ್ ಲಾಸ್ಟ್ ಎಂಡ್ ಸೊಲ್ಯೂಷನ್ ನೋಡಿದ್ವಿ ಎಕ್ಸ್ ಟು ದಿ ಪವರ್ ಎನ್. ಎರಡು ಸೀಕ್ವೆನ್ಸಲ್ಲಿ ನಿಮಗೆ ನೆಕ್ಸ್ಟ್ ಏನು ಪ್ರಾಬ್ಲಮ್ಸ್ ಬರುತ್ತೆ ಅಲ್ಲಿ ಡೈರೆಕ್ಟಾಗಿ ಸೀಕ್ವೆನ್ಸ್ ರೆಡ್ಯೂಸ್ ಆಗ್ತಾ ಇರುತ್ತೆ 1 ಬೈ ಎನ್ ಫಾರ್ಮಿಗೆ, n ಟು ದಿ ಪವರ್ 1 ಬೈ ಎನ್. ಅವಾಗ ಡೈರೆಕ್ಟಾಗಿ ನಾವು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಟು ದಿ ಪವರ್ 1 ಬೈ ಎನ್ ಟೆನ್ಸ್ ಟು 1 ಅಂತ ಬರ್ಕೊತೀವಿ. ಸೊ ಇಲ್ಲಿ ಎನ್ನಿಗೆ ಇನ್ಫಿನಿಟಿ ಕೊಟ್ಟು ವ್ಯಾಲ್ಯೂನ ಚೆಕ್ಔಟ್ ಮಾಡಬಾರ್ದು. ಏನು ಮಾಡಬೇಕು, ಡೈರೆಕ್ಟಾಗಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಟು ದಿ ಪವರ್ 1 ಬೈ ಎನ್ ಇದ್ದರೆ ಡೈರೆಕ್ಟ್ಲಿ 10 ಟು 1 ಅಂತ. ಓಕೆ, ದಿಸ್ ಈಸ್ ವಾಟ್ ನೇಚರ್ ಆಫ್ ದಿ ಸೀಕ್ವೆನ್ಸ್ x to the power n and n to the power 1 by n. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿ ಈ ಕ್ಲಾಸಿಗೆ 3 ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ರಿಮೈನಿಂಗ್ 2 ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಸ್ಟ್ಯಾಂಡರ್ಡ್ ಸೀಕ್ವೆನ್ಸಲ್ಲಿ ನನಗೆ ವಾಟ್ಸಪ್ ಮಾಡಿ. ಆ್ಯಂಡ್ ದಟ್ಸ್ ಆಲ್. ಥ್ಯಾಂಕ್ ಯು.